ನೋಡಿ, ಹರದನಹಳ್ಳಿಯತ್ತ ಹೊರಟ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ರಸ್ತೆ ಉದ್ದಕ್ಕೂ ಕೂಡ ನಿಂತು ಜನರಿಂದ ಅಂತಿಮ ದರ್ಶನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಂತಿಮ ಯಾತ್ರೆ ವಾಹನವನ್ನ ನಿಲ್ಲಿಸಿ ಜನರಿಂದ ಗೌರವ ನಮನ. ಸದ್ಯ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ರೋಡ್ ಸೈಡಲ್ಲಿ ನಿಂತ್ಕೊಂಡು ಅಂತಿಮ ಯಾತ್ರೆಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಕೊನೆಯದಾಗಿ ನೋಡ್ತಾ ಇರುವಂತದ್ದು ಇನ್ ಸಿಗಲ್ಲ, ಆ ತಾಯಿಯ ಮುಖವನ್ನ ಕೊನೆಯದಾಗಿ ನೋಡಬಹುದು ಎನ್ನುವಂತ ನಿಟ್ಟಿನಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಆ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು, ಕಾರ್ಯಕರ್ತರು, ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಕೊನೆ ಕ್ಷಣ ಕಣ್ತುಂಬಿಕೊಳ್ತಾ ಇದ್ದಾರೆ. ಅಂತಿಮ ಯಾತ್ರೆ ವಾಹನವನ್ನ ನಿಲ್ಲಿಸಿ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಸದ್ಯ ಅವರ ಹುಟ್ಟೂರಾದಂತಹ ಹರದನಹಳ್ಳಿಗೆ ಈಗ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಸದ್ಯ ನೀವು ಕೂಡ ಆ ಅಲಂಕೃತಗೊಂಡಂತಹ ವಾಹನದಲ್ಲಿ ಯಾವುದು ಪಾರ್ಥಿವ ಶರೀರ ಹೋಗ್ತಾ ಇದೆಯಲ್ಲ, ಅದರಲ್ಲಿ ಸ್ವತಃ ಪುತ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಅದರಲ್ಲಿ ಇದ್ದಾರೆ. ನಾಳೆ ಹರದನಹಳ್ಳಿ ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಚೆನ್ನಮ್ಮ ಅಂತ್ಯಕ್ರಿಯೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಮಗ ರೇವಣ್ಣ ಅವರು. ಹೊಳೆನರಸೀಪುರದ ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಹರದನಹಳ್ಳಿಯಲ್ಲಿ ಮಾವಿನಕೆರೆಯಲ್ಲಿ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಚೆನ್ನಮ್ಮ ಅಂತ್ಯಕ್ರಿಯೆಯ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಮಗ ರೇವಣ್ಣ. ಹೊಳೆನರಸೀಪುರದ ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ ರೇವಣ್ಣ ಅವರು. ಹಾಸನದ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ಮನೆ ಇದೆ. ಆ ಮನೆಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಅಂತಿಮ ಯಾತ್ರೆ ಸಾಗಿ ಹೋಗ್ತಾ ಇದೆ ಸಂದರ್ಭದಲ್ಲಿ ಜನರು ಕೂಡ ಸಾಕಷ್ಟು ಮಂದಿ ಸೇರಿದ್ದಾರೆ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ. ಇನ್ನೊಂದ್ ಕಡೆ ಪುತ್ರ ರೇವಣ್ಣ ಅವರು ಕಣ್ಣೀರು ಹಾಕ್ತಿದ್ದಾರೆ. ತನ್ನ ತಾಯಿನ ನೆನೆಸ್ಕೊಂಡು ಸಾಕಷ್ಟು ಜನರಿಗೆ ಊಟ ಹಾಕಿದ್ದಾರೆ. ಅದೇನಾಯ್ತೋ ಗೊತ್ತಿಲ್ಲ, ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ ಅಂತ ಬಹಳ ದೇವರ ಭಕ್ತಿ. ಅವ್ರ ಕುಟುಂಬದ ವರ್ಗದವರೇ ಅಷ್ಟೇ, ಬಹಳ ದೇವರನ್ನ ಅಷ್ಟೇ ಭಯ ಭಕ್ತಿಯನ್ನ ನಂಬ್ಕೊಂಡಿರೋರು. ಚೆನ್ನಮ್ಮ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ಕೂತಂತ ಸಂದರ್ಭದಲ್ಲಿ 1 ಅವರ್ ಆದ್ರೂ ಅಟ್ಲೀಸ್ಟ್ ನೀರು ಕೂಡ ಕುಡಿತಾ ಇರಲಿಲ್ಲ. ಅಷ್ಟೊಂದು ದೇವರ ಭಕ್ತಿ. ಜೊತೆಗೆ ಅವರಿಬ್ಬರ ಅವಿನಾಭಾವ ಸಂಬಂಧ ಇದೆ ಅಲ್ಲ ದೇವೇಗೌಡರ ಅವ್ರ ಜೊತೆ, ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು ಯುವ ಪೀಳಿಗೆಗೆ. ಆ ಆದರ್ಶ ದಂಪತಿಗಳು ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನನ್ನ ಕಲೀಗ್ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಸದ್ಯ ಈಗಾಗಲೇ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ಸದ್ಯ ಏನೇನು ಆಗ್ತಾ ಇದೆ, ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ? ಯಾಕಂದ್ರೆ ಗಣ್ಯಾತಿ ಗಣ್ಯರು ಕೂಡ ಬರುವಂತ ನಿರೀಕ್ಷೆ ಇದೆ. ನಿಕೇಶ್, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೈವಾಧೀನರಾಗಿದ್ದಾರೆ. ಈಗ ನಾನು ಏನು ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಅವರ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಎಲ್ಲಾ ತಯಾರಿಗಳು ನಡೀತಿದೆ. ದೇವೇಗೌಡರ ಕುಟುಂಬಕ್ಕೆ ಸೇರಿದ ಜಮೀನೇನಿದೆ ನೋಡಬಹುದು. ಈ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಮಾಡಲಿಕ್ಕೆ ಎಲ್ಲಾ ತಯಾರಿ ಮಾಡ್ತಿದೆ. ಜೊತೆಗೆ ಈಗಷ್ಟೇ ಮಾಜಿ ಸಚಿವ ರೇವಣ್ಣ ಹಾಗೂ ಚೆನ್ನಮ್ಮನವರ ಪುತ್ರ ಎಚ್ ಡಿ ರೇವಣ್ಣ ಅವರ ಜೊತೆ ಪುರೋಹಿತರ ತಂಡ, ಅಂದ್ರೆ ನಾಳೆ ವಿಧಿವಿಧಾನವನ್ನ ಮಾಡಲಿಕ್ಕೆ ಪುರೋಹಿತರ ತಂಡ ಇಲ್ಲಿಗೆ ಮಾಹಿತಿಯನ್ನ ಪಡಲಿಕ್ಕೆ ಬಂದಿದೆ. ಮುಖ್ಯವಾಗಿ ಮೇಲುಕೋಟೆ ಮಾಹಿತಿ ಪ್ರಕಾರ ಮೇಲುಕೋಟೆಯ ಕಣ್ಣನ್ ಶರ್ಮಾ ಅವರು ಅಲ್ಲಿ ರೇವಣ್ಣ ಅವರ ಜೊತೆ ಏನು ಕೂಳ್ತಿದ್ದಾರೆ ಅವರು ಇಲ್ಲಿಗೆ ಬಂದು ನಾಳೆ ಸುಮಾರು ಮಾಹಿತಿ ಪ್ರಕಾರ 13 ಪುರೋಹಿತರ ತಂಡ ಇಲ್ಲಿ ಏನು ಅಂತ್ಯ ಸಂಸ್ಕಾರ ವಿಧಿವಿಧಾನಕ್ಕೆ ಭಾಗಿಯಾಗ್ತಾ ಇದೆ. ನನ್ನ ಬಲಭಾಗದಲ್ಲಿ ಏನ್ ತೋರಿಸ್ತಾ ಇದ್ದೇನೆ, ಇಲ್ಲಿ ಗಣ್ಯ ವ್ಯಕ್ತಿಗಳು ನಾಳೆ ಸಿಎಂ ಕೂಡ ಆಗಮಿಸುವುದರಿಂದ ಕ್ಯಾಬಿನೆಟ್ ದರ್ಜೆ ಸಚಿವರು ಸಿಎಂ ಇವ್ರನ್ನೆಲ್ಲ ಈ ಭಾಗದಲ್ಲಿ ಕೂರಿಸಲಾಗುತ್ತೆ. ಆ ಮುಂದೆಯೇ ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ನಡೆಯುವಂತ ಜಾಗವನ್ನ
ಪ್ರತ್ಯೇಕವಾಗಿ ಈ ರೀತಿಯ ಬ್ಯಾರಿಕೇಡ್ ಹಾಕಿ ಅಲ್ಲಿ ಒಂದು ಜಾಗವನ್ನ ಸೂಕ್ತವಾಗಿ ಗುರುತಿಸಿ ಬಿಡಲಾಗಿದೆ. ಆ ಜಾಗವನ್ನ ತೋರಿಸ್ತಿದ್ದೀನಿ ನಿಕೇಶ್. ಮುಖ್ಯವಾಗಿ ಗಮನಿಸಬೇಕಾದದ್ದು, ಈಗಾಗಲೇ ನೀವು ಹೇಳ್ತಿದ್ರಿ ಏನು ಒಂದು ಪತಿ ಪತ್ನಿ ಅಂದ್ರೆ ಇಂದಿನ ಯುವಕರಿಗೂ ಮಾದರಿಯಾಗುವಂತಹ ಜೀವನವನ್ನ ಚೆನ್ನಮ್ಮ ದೇವೇಗೌಡರು ನಡೆಸಿರುವಂತದ್ದು. ಜೊತೆಗೆ ದೇವೇಗೌಡರಿಗೆ ಚೆನ್ನಮ್ಮ ಒಂದು ರೀತಿ ಶಕ್ತಿ ಆಗಿದ್ರು. ಹಾಗೆ ಏನ್ ನನ್ನ ಹಿಂಬದಿ ಇದೆ, ಆ ಬೆಟ್ಟ ಕಾಣ್ತಾ ಇದೆ, ಅದು ರಂಗನಾಥ ಸ್ವಾಮಿ ಬೆಟ್ಟ. ದೇವೇಗೌಡರು ಪ್ರತಿ ಬಾರಿ ಯಾವುದೇ ವಿಚಾರವನ್ನ ಗಂಭೀರವಾಗಿ ಮಾತಾಡಬೇಕಾದ್ರೆ ಆ ರಂಗನಾಥ ಸ್ವಾಮಿಯನ್ನ ಸ್ಮರಿಸದೆ ಅವರು ಮಾತನಾಡ್ತಿರ್ಲಿಲ್ಲ. ಹಾಗೆ ಆ ರಂಗನಾಥ ಸ್ವಾಮಿಯ ಎದುರಿಗೆ ನೇರವಾಗಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಭಕ್ತಿ ಜೊತೆಗೆ ಅವರ ಒಂದು ಪತಿ ಪತ್ನಿಯರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಮಾದರಿಯಾಗಿದ್ರು. ಇವೆಲ್ಲವಕ್ಕೂ ಕೂಡ ಚೆನ್ನಮ್ಮ ಮತ್ತು ದೇವೇಗೌಡರಿಗೆ ಏನು ಸರಿಸಾಟಿ ಇಲ್ಲ ಅನ್ನುವಂತ ರೀತಿ ಬದುಕಿದವರು. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಏನು ತನ್ನ ಅಂತ್ಯಕ್ರಿಯೆ ಇದೇ ರೀತಿ ಆಗಬೇಕು. ಜೊತೆಗೆ ಈ ಒಂದು ಜಾಗದಲ್ಲಿ ಮಾಡಲಿಕ್ಕೆ ಕಾರಣ ನಿಕೇಶ್, ಈ ಏನು ರಂಗನಾಥ ಸ್ವಾಮಿ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಇದೆ, ಆ ದೇವರಿದೆ, ಆ ದೇವರೇ ಕಾರಣ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಈ ಯಾವಾಗಲೂ ಅದನ್ನೇ ಸ್ಮರಿಸುವಂತಹ ದೇವೇಗೌಡರು ಚೆನ್ನಮ್ಮ ಅವರು ಗಂಟೆಗಳ ಕಾಲ ಆ ಒಂದು ದೇವರ ಪೂಜೆಯಲ್ಲಿ ಸ್ಮರಣೆಯಲ್ಲಿ ಕಳೀತಾ ಇದ್ರು. ಜೊತೆಗೆ ತಮಗೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ರಂಗನಾಥ ಸ್ವಾಮಿಯನ್ನ ಅವರು ಮೊರೆ ಹೋಗ್ತಿದ್ರು. ಅಷ್ಟೇ ಅಲ್ಲ, ದೇವೇಗೌಡರು ಮೊದಲ ಬಾರಿ ಚುನಾವಣೆಗೆ ನಿಂತಾಗ ಅವರಿಗೆ ದೇವೇಗೌಡರೇ ಹೇಳಿದಂತೆ ಆ ರಂಗನಾಥ ಸ್ವಾಮಿ ಕನಸಿನಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದ್ದ ಅನ್ನುವಂಥದ್ದನ್ನು ಕೂಡ ಆ ಬೆಟ್ಟದ ತಪ್ಪಲಿನಲ್ಲಿ ಕೂತಿ ನಮಗೆ ಅವರು ಹೇಳಿದಂತಹ ಮಾತುಗಳು ಕೂಡ ಇವೆ. ಹೀಗಾಗಿ ಈ ಒಟ್ಟಾರೆಯಾಗಿ ಅವರ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ರೂ ಆ ಬಿ ಫಾರಂ ಕೂಡ ಬೆಟ್ಟದ ರಂಗನಾಥ ಸ್ವಾಮಿಗೆ ಪೂಜೆ ಮಾಡಿಯೇ ಮುಂದುವರಿತಿದ್ದು. ಹೀಗಾಗಿ ಈ ಎಲ್ಲಾ ಕಾರಣದಿಂದ ಇಲ್ಲಿ ಯಾಕಾಗಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೇ ದೊಡ್ಡ ರೀಸನ್. ಸುಮಾರು 30 ಎಕರೆ ಪ್ರದೇಶ ಇದೆ. ಇದರಲ್ಲಿ ಈಗಾಗಲೇ 15 ಎಕರೆ ಪ್ರದೇಶದಷ್ಟು ಜಾಗವನ್ನ ಈಗಾಗಲೇ ಈ ಒಂದು ನಾಳಿನ ಕಾರ್ಯಕ್ರಮಕ್ಕೆ ಮೀಸಲಾಗಿದ್ದಾರೆ. ಸಾವಿರಾರು ನೌಕರರು ಈಗಾಗಲೇ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗೆ ನೋಡಬಹುದು, ನನ್ನ ದೂರ ಕಾಣ್ತಾ ಇರುವಂತ ಅಲ್ಲೂ ಕೂಡ ಜರ್ಮನ್ ಟೆಂಟ್ ಹಾಕಲಾಗಿದೆ. ಇನ್ನ ಇಲ್ಲಿಗೆ ಬರ್ಲಿಕ್ಕೆ ನಾಳೆ ಬಸ್ ವ್ಯವಸ್ಥೆಯನ್ನ ಕೂಡ ಹಾಸನ ಜಿಲ್ಲೆಯಿಂದ ವಿವಿಧ ಭಾಗದಿಂದ ಮಾಡಲಾಗ್ತಿದೆ. ಜೊತೆಗೆ ಏನು ನಾನು ಇಲ್ಲಿಗೆ ಬರುವಂತಹ ಹಾಸನ ಹೊಳೆನರಸೀಪುರ ಮಾರ್ಗದಿಂದ ಬಂದ್ರೆ ನಂತರ ಅದಕ್ಕೆ ಕನೆಕ್ಟ್ ಆಗುವಂತಹ ಹರದನಹಳ್ಳಿ ರಸ್ತೆಯಲ್ಲಿ ಬರುವಂತಹ ಜಾಗದಲ್ಲಿ ಇತರೆ ವಾಹನಗಳನ್ನು ಕೂಡ ನಿಷೇಧ ಮಾಡಲಾಗಿದೆ. ಆ ಒಟ್ಟಾರೆಯಾಗಿ ಸುಮಾರು ಜರ್ಮನ್ ಟೆಂಟ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಪುರೋಹಿತರ ತಂಡ ಈಗಷ್ಟೇ ಬಂದಿದೆ. ನೋಡಬಹುದು, ಕಣ್ಣನ್ ಶರ್ಮಾ ಜೊತೆಗೆ ಅವರ ಜೊತೆ ಮಹೇಶ ಶರ್ಮಾ ಅವರು ಮತ್ತೆ ನರಸಿಂಹ ಅಂತಕ್ಕಂತಹ ಪುರೋಹಿತರು ಒಟ್ಟು ಪ್ರಮುಖ ಈ ಮೂವರು ಈಗ ಬಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ಇವರಿಗೆಲ್ಲರಿಗೂ ನಾಳೆ ಏನೇನು ಕಾರ್ಯ ಆಗಬೇಕು ಅನ್ನುವಂತ ಕೆಲಸವನ್ನು ಕೂಡ ಮಾಹಿತಿಯನ್ನ ರೇವಣ್ಣ ಅವರು ಈಗಾಗಲೇ ನೀಡಿರುವಂತದ್ದು. ಒಟ್ಟಾರೆಯಾಗಿ ನಾಳೆ ಸುಮಾರು 1,500 ಇಂದ 2,000 ಜನ ಈ ಸ್ಥಳಕ್ಕೆ ಬರ್ಲಿಕ್ಕಿದ್ದಾರೆ. ಹಾಗೆ ಹೆಲಿಪ್ಯಾಡ್ ನಿರ್ಮಾಣ ಹರದನಹಳ್ಳಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. 1937ರಲ್ಲಿ ಜನಿಸಿದ ಚೆನ್ನಮ್ಮ 1954 ಮೇ 25 ದೇವೇಗೌಡರ ಕೈ ಹಿಡಿತಾರೆ. ಅಂದಿನಿಂದ ಇಂದಿನ ತನಕ ದೇವೇಗೌಡರ ಒಂದು ಬದುಕಿನಲ್ಲಿ ಜೊತೆಗೆ ಮಂತ್ರಿಯಿಂದ ಮುಖ್ಯಮಂತ್ರಿ ತನಕ, ಮುಖ್ಯಮಂತ್ರಿಯಿಂದ ಪ್ರಧಾನಿ ತನಕ ದೇವೇಗೌಡರ ಈ ಹಂತಕ್ಕೆ ಬರೋದಕ್ಕೆ, ದೇವೇಗೌಡರ ಈ ಕುಟುಂಬಕ್ಕೆ ಬರಲಿಕ್ಕೆ ಏನು ಚೆನ್ನಮ್ಮ ಅವರು ಒಂದು ದೈತ್ಯ ಶಕ್ತಿಯಾಗಿದ್ರು. ಅಷ್ಟೇ ಅಲ್ಲ, ಚೆನ್ನಮ್ಮನ ವಿಚಾರ ಮಾತಾಡುವಾಗ ಅವರು ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಎಲ್ಲರೂ ಕೂಡ ಹೇಳ್ತಿದ್ದು ಒಂದೇ ಮಾತು, ಆಕೆ ಸಾಕಷ್ಟು ಜನರಿಗೆ ಅನ್ನ ಹಾಕಿ ಸಲಹೆ ಇದ್ದಾರೆ ಅಂತ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಬೆಳಿಗ್ಗೆ ರೇವಣ್ಣ ಅವರು ಕೂಡ ಬಿಕ್ಕಿ ಹತ್ತಿದ್ದಿದೆ. ನನ್ನ ತಾಯಿ ಸಾಕಷ್ಟು ಓದುವ ಮಕ್ಕಳಿಗೆ ಊಟ ಹಾಕಿದ್ರು, ಜೊತೆಗೆ ಆಸಿಡ್ ದಾಳಿ ನನ್ನ ಮೇಲೆ ಆಗ್ಬೇಕಾಗಿದ್ದು ಆಕೆ ಮೇಲೆ ಆಯ್ತು. 25 ವರ್ಷಗಳ ಕಾಲ ಆಕೆ ಆ ನೋವಿನಲ್ಲಿ ನರಳಿದ್ರು ಅನ್ನುವಂತ ವಿಚಾರವನ್ನ ಅವರೇ ಹೇಳ್ಕೊಂಡು ಕಣ್ಣೀರ್ ಹಾಕಿದ್ರು. ಜೊತೆಗೆ ಭವಾನಿ ರೇವಣ್ಣ ಅವರು ಕೂಡ ಚೆನ್ನಮ್ಮ ಅವರ ಬಗ್ಗೆ ಯಾವ ರೀತಿ ಇದ್ರು, ಯಾವ ರೀತಿ ನಡ್ಕೊಂತ ಇದ್ರು, ತಮ್ಮನ್ನ ಯಾವ ರೀತಿ ಸಾಕಿ ಸಲಹೆ ಇದ್ರು ಅನ್ನುವಂಥದ್ದು. ಇನ್ನೊಂದು ಕುಮಾರಸ್ವಾಮಿ ಅವರು, ಹೀಗೆ ಚೆನ್ನಮ್ಮ ಅವರ ಎಲ್ಲ ಮಕ್ಕಳು ಮತ್ತು ಮೊಮ್ಮಕ್ಕಳು ಕೂಡ ಇವತ್ತು ಏನು ಅವರನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಆದ್ರೆ ಭೌತಿಕವಾಗಿ ಅಗಲಿದ್ರು ಕೂಡ ಏನು ಮಾನಸಿಕವಾಗಿ ಪ್ರತಿಯೊಬ್ಬರ ಅಲ್ಲೂ ಕೂಡ ಚೆನ್ನಮ್ಮ ಅವರು ಇವತ್ತು ಅಜರಾಮರವಾಗಿ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾಳೆ 4 ಗಂಟೆ ವೇಳೆಗೆ ನಿಕೇಶ್
ಸಂಜೆ 4 ಗಂಟೆ ಒಳಗೆ ಎಲ್ಲ ಅಂತ್ಯಕ್ರಿಯೆ ಮುಗಿಯುತ್ತೆ. ಒಂದು ಮಾಹಿತಿ ಪ್ರಕಾರ 10 ಗಂಟೆಗೆ ಏನು ವಿಧಿವಿಧಾನ ಪಾರ್ಥಿವ ಶರೀರಕ್ಕೆ ಸಲ್ಲಿಸಬೇಕಾದ ಪೂಜೆ ಅವೆಲ್ಲ ಶುರು ಆಗುತ್ತೆ. 4 ಗಂಟೆ ಮಧ್ಯಾಹ್ನ 2 ಗಂಟೆಗೆ ಹೊಳೆನರಸೀಪುರ ರೇವಣ್ಣ ಅವರ ಮನೆಯಿಂದ ಅವರ ಪಾರ್ಥಿವ ಶರೀರವನ್ನ ಈ ಒಂದು ಸ್ಥಳಕ್ಕೆ ತರಲಾಗುತ್ತೆ. ನಂತರ 4 ಗಂಟೆ ಒಳಗೆ ಎಲ್ಲಾ ವಿಧಿವಿಧಾನ ಮುಗಿಬೇಕು ಅನ್ನುವಂಥದ್ದು ಒಂದು ವಿಚಾರ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಪುಷ್ಪವಂತ್, ನಿಮ್ಮೆಲ್ಲ ಮಾಹಿತಿ.